ನಮಸ್ಕಾರ, ನಾನು ಪ್ರಸನ್ನ ದೊಡ್ಡಗುಣಿ. ಚಾಲುಕ್ಯ ನ್ಯೂಸ್ಗೆ ಸ್ವಾಗತ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ 2.0 ಆರಂಭ ಆಗ್ತಾ ಇದೆ. ಡಿಕೆಶಿ ದೆಹಲಿಗೆ ದೌಡಾಗಿದ್ದಾರೆ. ಅಲ್ಲಿಂದ ಏನು ತರ್ತಾರೋ ಅನ್ನೋದನ್ನ ಕಾದ್ ನೋಡ್ತಾ ಇದ್ದಾವೆ. ಇದು ಕಾಂಗ್ರೆಸ್ ಕತೆ ಆಗಿದ್ರೆ NDA ಕತೆ ಬೇರೆ ಆಗ್ತಾ ಇದೆ. ರಾಜ್ಯದಲ್ಲಿ NDA ಮುಂದುವರಿಯುತ್ತೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತದ್ದೇ. ಬಿಜೆಪಿ ಮತ್ತೆ JDS ಒಂದಾಗಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನುವ ಮಾತುಗಳನ್ನ JDS ನ ಕುಮಾರಸ್ವಾಮಿ ಅವರು, ದೇವೇಗೌಡರು, ಯಡಿಯೂರಪ್ಪ ಇರಬಹುದು ಅಥವಾ ಎಲ್ಲ ನಾಯಕರುಗಳು ಕೂಡ ಹೇಳ್ತಾ ಇರೋದು ಒಂದೇ ಮಾತು: ನಾವು ಒಟ್ಟಾಗಿ ಹೋಗ್ತೇವೆ, ಈ ಬಾರಿ ಕಾಂಗ್ರೆಸ್ ಅನ್ನ ಸೋಲಿಸ್ತೇವೆ, NDA ಅಧಿಕಾರಕ್ಕೆ ಬರುತ್ತೆ ಎನ್ನುವ ಮಾತುಗಳು ರಾಜ್ಯದ ದೊಡ್ಡ ದೊಡ್ಡ ನಾಯಕರುಗಳು, ಆಡಳಿತದಲ್ಲಿ ಇರುವಂತವರು ಮಾಡ್ತಾ ಇದ್ದಾರೆ. ಆದ್ರೆ ಸ್ಥಳೀಯವಾಗಿ ಒಂದಷ್ಟು ಸಮಸ್ಯೆಗಳು ಆಗ್ತಾ ಇರೋದಂತೂ ಸತ್ಯ. ಇನ್ನು ತುಮಕೂರಿನಲ್ಲಿ ವಿಚಾರಕ್ಕೆ ಬಂದ್ರೆ ತುರುವೇಕೆರೆ ವಿಧಾನಸಭಾ ಕ್ಷೇತ್ರ ಒಂದಷ್ಟು ಕಗ್ಗಂಟಾಗ್ತಾ ಇರುವಂತದ್ದಂತೂ ನಿಜ. ಸೂರ್ಯ ಚಂದ್ರ ಇರೋವರೆಗೂ ನಾನೇ ಕ್ಯಾಂಡಿಡೇಟ್ ಅಂತಾರೆ ಮಾಜಿ ಶಾಸಕ ಮಸಾಲ ಜಯರಾಮ್. ಕೃಷ್ಣಪ್ಪ ಅವರು ಹೇಳ್ತಾರೆ, ಶಾಸಕರು ಯಾರು ಗೆದ್ದಿದ್ದಾರೆ JDS ನಿಂದ ಅಥವಾ ಯಾರು ಬಿಜೆಪಿಯಿಂದ ಗೆದ್ದಿದ್ದಾರೆ ಅವರನ್ನೇ ನಾವು ಮುಂದುವರಿಸ್ತೀವಿ ಅನ್ನೋ ಮಾತುಗಳನ್ನು ಕೂಡ ತುರುವೇಕೆರೆಯಲ್ಲಿ ಹೇಳ್ತಾರೆ. ಒಟ್ಟಾರೆ ತುರುವೇಕೆರೆ ಕ್ಷೇತ್ರ ವಿಧಾನಸಭಾ ಕ್ಷೇತ್ರವನ್ನ ನೋಡ್ತಾ ಹೋದ್ರೆ ಒಂದಷ್ಟು ಟಿಕೆಟ್ ವಿಚಾರದಲ್ಲಿ ಗಂಭೀರತೆ ಕಾಣ್ತಾ ಇರುವಂತದ್ದು, ಒಂದಷ್ಟು ಕಗ್ಗಂಟು ಕೂಡ ಆಗ್ತಾ ಇದೆ. ಕಾರಣ ಏನು ಅಂತಂದ್ರೆ JDS ನಲ್ಲಿ ಗೆದ್ದಿರುವಂತಹ MT ಕೃಷ್ಣಪ್ಪನವರು ಕಳೆದ ಚುನಾವಣೆಯಲ್ಲಿ ನಾನು ಮುಂದಿನ ಬಾರಿ ನಾನು ಚುನಾವಣೆಗೆ ಸ್ಪರ್ಧೆಯನ್ನ ಮಾಡಲ್ಲ, ನನಗೆ ವಯಸ್ಸಾಗಿದೆ ಅನ್ನುವ ಮಾತುಗಳನ್ನ ಹೇಳಿದ್ರು. ಆದ್ರೆ ನಿನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಇಲ್ಲ, ನಾನೇ ಚುನಾವಣೆಗೆ ನಿಲ್ತಾನೆ, ಈಗಾಗಲೇ ಕುಮಾರಸ್ವಾಮಿ ಅವರು, ದೇವೇಗೌಡರು ಹೇಳಿದ್ದಾರೆ, ಹಾಗಾಗಿ ನಾನೇ ಈ ಬಾರಿಯೂ ಕೂಡ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡೇ ಮಾಡ್ತೇನೆ ಅನ್ನುವ ಮಾತನ್ನ ಹೇಳಿದ್ದಾರೆ. ಯಾಕಂದ್ರೆ NDA ಬರ್ತಾ ಇರೋದ್ರಿಂದ NDA ಪಕ್ಷಕ್ಕೆ ಆಡಳಿತಕ್ಕೆ ಬಂದೇ ಬರುತ್ತೆ, ಸೊ ಆಗ ನೀವು ಸಚಿವರಾಗಬಹುದು ಅನ್ನುವ ಮಾತುಗಳನ್ನು ಕೂಡ ಹೇಳಿರೋದ್ರಿಂದ ಖಂಡಿತವಾಗಿಯೂ ಕೂಡ JDS ಪಕ್ಷದಿಂದ ತುರುವೇಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ನಾನೇ ಕ್ಯಾಂಡಿಡೇಟ್ ಅಂತ ಹೇಳಿ ಘೋಷಣೆಯನ್ನ ಮಾಡ್ಕೊಳ್ತಾರೆ. ನನಗೆ ಜಯರಾಮ್ಗೆ ಟಿಕೆಟ್ಗೆ ಅದು ಮುಂಚೆನೆ ಅನೌನ್ಸ್ ಮಾಡಿಸ್ಬಿಡ್ತೀನಿ ಬಿಡು, ಅದ್ರ ಬಗ್ಗೆ ಚಿಂತೆ ಕೆಡಕ್ಕೆ ಹೋಗ್ಬೇಡಿ. ಹಂಗಾಗಿ ನಾನು ಏನ್ ನಿಮ್ಗೆ ವಿಧಿಸ್ಕೊತೀನಿ, ಫಸ್ಟ್ ಪಕ್ಷ ಕುಮಾರಣ್ಣ ಹೇಳಿದ್ ನನಗೆ ಬಂದವನು ಏನ್ ಮಾಡೋಣ ಅಂತ 14 ಆದ್ಮೇಲೆ ಮಾತಾಡ್ತೀನಿ ಅಂತ ಕೇಳಿದ್ದೀನಿ, ಮಾತಾಡ್ತೀನಿ. 14ಕ್ಕೆ ಹೋಗ್ತೀನಿ, ಮಾತಾಡ್ತೀನಿ. 13 ಸೆಷನ್ ಮುಗಿತದೆ, 14 ಕುಂತ್ಕೊಂಡು ಮಾತಾಡಿ ಅವರ ಸರಿ ಮಾಡೋಣ. ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ ಸಿಟ್ಟಿಂಗ್ MLA ಟಿಕೆಟ್ ಕೊಡೋದು ಅಂತ, ಎರಡೂ ಪಾರ್ಟಿ ಅನೌನ್ಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ಯಾಕೆ ಸಂಶಯ? ಆದ್ರೆ ಮಸಾಲ ಜಯರಾಮ್ ಹಲವು ದಿನಗಳಿಂದನೂ ಕೂಡ ಇಲ್ಲ ಯಾವುದೇ ಕಾರಣಕ್ಕೂ ನನಗೆ ಟಿಕೆಟ್ ಕೊಡ್ತಾರೆ, ಈ ಸೂರ್ಯ ಚಂದ್ರ ಇರೋವರೆಗೂ ಬಿಜೆಪಿ ಪಕ್ಷದಿಂದ ನಾನೇ ಕ್ಯಾಂಡಿಡೇಟ್ ಆಗ್ತೇವೆ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ. ಸೂರ್ಯ ಚಂದ್ರ ಎಷ್ಟು ಊಟ ಸತ್ಯನೋ ನಾನು ಅಭ್ಯರ್ಥಿ ಆಗೋದು ಈ ತಾಲೂಕಲ್ಲಿ ಅಷ್ಟೇ ಸತ್ಯ. ಪಕ್ಷದ ಹೈಕಮಾಂಡ್ ಇಂದ ನನಗೆ ಆದೇಶ ಬಂದಿದೆ, ನೀನೇ ಅಭ್ಯರ್ಥಿ ಅಪ್ಪ, ಬೇರೆ ಯಾವ್ದು ಗೊಂದಲ ಬೇಡ. ಬೇರೆ ಬೇರೆ ಪಕ್ಷದ ಕಾರ್ಯಕರ್ತರ ಬಂಧುಗಳು ಸುತ್ತ ಒತ್ತಡ ಆಗ್ತಾ ಇದ್ದಾರೆ, ಅಣ್ಣ ದಯವಿಟ್ಟು ಸಲ ಅಭ್ಯರ್ಥಿಯಾಗಿ ನಾವು ನಿಮ್ಗೆ ಕೈ ಜೋಡಿಸ್ತೀವಿ ಅಂತ ಹೇಳ್ತಾರೆ. ಬೇರೆ ಬೇರೆ ಪಕ್ಷ ಘೋಷಣೆ ಮಾಡ್ಕೋಬೇಕಾದ್ರೆ ನಾನೇ ಹಾಕಿಡ್ಬೇಡ್ದು. ಸೊ ಇವೆಲ್ಲವನ್ನು ನೋಡ್ತಾ ಹೋದ್ರೆ ಇತ್ತೀಚೆಗೆ ಹಾಸನ್ನಲ್ಲಿ ಕೂಡ ಪ್ರೀತಮ್ ಗೌಡ ಕೂಡ ಹೇಳಿದ್ರು, ಇಲ್ಲ ನಾವು ಬೇರೆ ಬೇರೆ ಹೋಗ್ತೀವಿ ಅನ್ನುವ ಮಾತುಗಳನ್ನ ಆಡ್ತಾ ಇದ್ರು. ಅದೇ ರೀತಿಯಲ್ಲಿ ಬೇರೆ ಬೇರೆ ತಾಲೂಕುಗಳಲ್ಲೂ ಕೂಡ ಈ ಸಮಸ್ಯೆ ಇರಬಹುದು. ಆದ್ರೆ ತುಮಕೂರು ಜಿಲ್ಲೆಯಲ್ಲಿ ಬಹುತೇಕ ತುರುವೇಕೆರೆಯಲ್ಲಿ ಈ ಒಂದು ವಿಚಿತ್ರವಾದಂತಹ ವಿಶೇಷತೆಗಳು ನಡೀತಾ ಇದೆ. NDA ಕಾರ್ಯಕರ್ತರು ಅಥವಾ ಬಿಜೆಪಿ ಕಡೆ ಹೋಗ್ಬೇಕಾ ಅಥವಾ JDS ಕಡೆ ಹೋಗ್ಬೇಕಾ ಅನ್ನುವಂತಹ ಒಂದಷ್ಟು ಗೊಂದಲಗಳು ಇರೋದಂತೂ ಸತ್ಯ. ಮಸಾಲ ಜಯರಾಮ್ಗೆ ಇದು ಟಿಕೆಟ್ ಸಿಗತ್ತಾ ಅಥವಾ ಹಾಲಿ ಇರುವಂತಹ MT ಕೃಷ್ಣಪ್ಪನವರಿಗೆ ಟಿಕೆಟ್ ಸಿಗುತ್ತಾ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿರುವಂತದ್ದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೇವೆ. ಸೊ ಹಾಗಾಗಿ ತುರುವೇಕೆರೆ ಕ್ಷೇತ್ರ ತುಂಬಾ ಫೈಟ್ ಆಗ್ತಾ ಇದೆ. ಯಾರಿಗೆ ಸಿಕ್ಕುತ್ತೆ ಟಿಕೆಟ್ ಅನ್ನೋದನ್ನು ಕೂಡ ನಾವಿಲ್ಲಿ ಕಾದ್ ನೋಡ್ಬೇಕಾಗಿದೆ.